ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಿನ್ನದ ಮನಸ್ಸು ಚಾನೆಲ್ಗೆ ಸ್ವಾಗತ. ಬನ್ನಿ, ಇವತ್ತು ಬಾಸ್ಮತಿ ರೈಸಿಂದ ಒಂದು ವೆರೈಟಿ ವೆಜಿಟೇಬಲ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದು ನೋಡೋಕ್ಕನ್ನ ಮುಂಚೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗಾದರೆ ತಡೆಯೋಕ್ಕೆ ಈ ಬಾಸ್ಮತಿ ರೈಸಿಂದ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ ತೊಗೊಂಡು ಅದಕ್ಕೆ ನಾನಿಲ್ಲಿ 1 ಗ್ಲಾಸು ಬಾಸ್ಮತಿ ರೈಸನ್ನು ತೊಗೊತಾ ಇದ್ದೀನಿ. ನೀವು ಬೇಕಿದ್ದರೆ ಮನೆಯಲ್ಲಿ ಬಳಸುವ ಯಾವುದೇ ರೀತಿ ಅಕ್ಕಿ ಆದರೂ ತೊಗೋಬೋದು. ಈಗ ಬಾಸ್ಮತಿ ಅಕ್ಕಿಗೆ 1 ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ಒಂದು ಸಲ ವಾಶ್ ಮಾಡೋಣ. ಇದನ್ನು ವಾಶ್ ಮಾಡಿ ಈಗ ಈ ನೀರನ್ನು ಚೇಂಜ್ ಮಾಡಿ ಮತ್ತು ಬೇರೆ ನೀರನ್ನು ಹಾಕಿ ಒಂದು ಅರ್ಧ ಗಂಟೆಯನ್ನು ನೆನೆಯೋಕ್ಕೆ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈಗ ಇದಕ್ಕೆ ಬೇಕಾಗಿರುವ ತರಕಾರಿಗಳು ಏನೇನಂತ ನೋಡೋಣ ಬನ್ನಿ. ಮೊದಲಿಗೆ ಸಣ್ಣಗೆ ಹಚ್ಚಿದಂತಹ ಬೀನ್ಸು, ಬಟಾಣಿ, ಹಾಗೆ ಸೌತೆಕಾಯಿ, ಪೊಟ್ಯಾಟೊ, ಈರುಳ್ಳಿ, ಕ್ಯಾರೆಟು, ಹಸಿಶುಂಠಿ, ಹಾಗೆ ಸಣ್ಣಗೆ ಹಚ್ಚಿದಂತಹ ಟೊಮೊಟೊ. ಈಗ ಇವೆಲ್ಲವನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ನಂತರ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡು ಆ ಮಿಕ್ಸಿಂಗ್ ಬೌಲಿಗೆ ನಾವೆಲ್ಲ ಸಣ್ಣಗೆ ಹಚ್ಚಿದಂತಹ ಎಲ್ಲ ತರಕಾರಿನ ಈಗ ಅದಕ್ಕೆ ಹಾಕೊಳ್ಳೋಣ. ಸೌತೆಕಾಯಿ, ಪೊಟ್ಯಾಟೊ, ಕ್ಯಾರೆಟು, ಹಾಗೆ ಬೀನ್ಸು, ಬಟಾಣಿ, ಸಣ್ಣಗೆ ಹಚ್ಚಿದಂತಹ ಟೊಮೊಟೊ. ನಂತರ ಇದಕ್ಕೆ 1 ಸ್ಪೂನು ಸಾಲ್ಟು, ಹಾಗೆ 2 ಸ್ಪೂನು ಅಚ್ಚಕಾರದ ಪೌಡರ್, ನಂತರ 1/4 ಟೀ ಸ್ಪೂನಷ್ಟು ಅರಿಶಿನ, 1 ಸ್ಪೂನು ಜೀರಿಗೆ, 1 ಸ್ಪೂನು ಧನಿಯಾ ಪೌಡರ್, 1 ಸ್ಪೂನು ಜೀರಾ ಪೌಡರ್, ಹಾಗೆ ಒಂದು ಅರ್ಧ ಕಪ್ಪಷ್ಟು ಮೊಸರು. ಇವೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವು ಎಲ್ಲ ತರಕಾರಿನ ಒಮ್ಮೆಲೆ ಕುಕ್ಕರ್ಗೆ ಹಾಕಿ ವೆಜಿಟೇಬಲ್ ಬಿರಿಯಾನಿನ ಮಾಡಿರ್ತೀರ. ಒಮ್ಮೆ ಈ ರೀತಿ ವೆಜಿಟೇಬಲನ್ನೆಲ್ಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಮ್ಮೆ ಮಾಡಿ ವೆಜಿಟೇಬಲ್ ಪಲಾವ್ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ಮಿಕ್ಸಿಂಗ್ ಮಾಡಿಕೊಂಡು ಈಗ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ನಂತರ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟು ಕುಕ್ಕರ್ ಬಿಸಿಯಾದ ನಂತರ 4ರಿಂದ 5 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಇಲ್ಲಿ ಬಿರಿಯಾನಿಗೆ ಬೇಕಾಗಿರುವ ಎಲ್ಲ ಸ್ಪೈಸಸನ್ನು ಹಾಕ್ಕೊತಾ ಇದ್ದೀನಿ. ಮರಾಠಿ ಮೊಗ್ಗೆ, ಸ್ಟೋನ್ ಫ್ಲವರು, ಹಾಗೆ ಚಕ್ಕೆ, ಲವಂಗ, ಬಿರಿಯಾನಿ ಎಲೆ ಇವೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಸಣ್ಣಗೆ ಹಚ್ಚಿದಂತಹ ಹಸಿ ಶುಂಠಿಯನ್ನು ಹಾಕ್ತಾಯಿದ್ದೀನಿ. ನಂತರ ಉದ್ದಕ್ಕೆ ಹಚ್ಚಿದಂತಹ ಹಸಿಮೆಣಸಿನ್ಕಾಯಿ ಇವೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಗೋಲ್ಡನ್ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಉದ್ದಕ್ಕೆ ಹಚ್ಚಿದಂತಹ ಈರುಳ್ಳಿಯನ್ನು ಹಾಕ್ಕೊಂಡು ಈರುಳ್ಳಿಯಲ್ಲಿರುವ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಫ್ರೈ ಆದಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ವೆಜಿಟೇಬಲ್ಸನ್ನು ಈಗ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನೀರನ್ನು ಹಾಕ್ತಾ ಇದ್ದೀನಿ. ನಾನು 1 ಗ್ಲಾಸ್ ಬಾಸ್ಮತಿ ಅಕ್ಕಿಗೆ 1.5 ಗ್ಲಾಸಷ್ಟು ನೀರನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಕುದಿ ಬಂದ ಮೇಲೆ ನೆನೆಸಿಟ್ಟಿರುವಂತಹ ಬಾಸ್ಮತಿ ಅಕ್ಕಿಯನ್ನು ಈಗ ಸೇರಿಸ್ಕೊತಾ ಇದ್ದೀನಿ. ಈಗ ಬಾಸ್ಮತಿ ಅಕ್ಕಿಯನ್ನು ಹಾಕೊಂಡ್ಮೇಲೆ ಸಾಫ್ಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಸಾಲ್ಟ್ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಒಂದು ಕುದಿ ಬಂದಮೇಲೆ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಸಿಲ್ ಬರೋವರೆಗೂ ಕೂಗಿಸ್ಕೊಳ್ಳೋಣ. ನಂತರ 2 ವಿಸಿಲ್ ಆದಮೇಲೆ ಪ್ರೆಷರೆಲ್ಲ ಹೋದ್ಮೇಲೆ ಈಗ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ವೆಜಿಟೇಬಲ್ ಬಿರಿಯಾನಿ ರೆಡಿಯಾಗಿದೆ ಅಂತ. ಒಮ್ಮೆ ನೀವು ಇದನ್ನು ವೆಜಿಟೇಬಲ್ಸ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈ ರೀತಿ ಬಿರಿಯಾನಿ ಮಾಡಿ ತುಂಬಾ ವೆರೈಟಿಯಾಗಿ ಟೇಸ್ಟ್ ಆಗಿರುತ್ತೆ. ಈಗ ರೆಡಿಯಾಗಿದೆ. ಒಂದು ತಟ್ಟೆಗೆ ಸರ್ವ್ ಮಾಡಿದ್ರೆ ಬಿಸಿ ಬಿಸಿಯಾದಂತಹ ವೆಜಿಟೇಬಲ್ ಬಿರಿಯಾನಿ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಮನೆಯಲ್ಲೇ ಇರುವ ಎಲ್ಲ ತರಕಾರಿನ ಬಳಸ್ಕೊಂಡು ಮನೆಯಲ್ಲೇ ಇರುವ ಎಲ್ಲ ಮಸಾಲೆ ಪದಾರ್ಥನ ಬಳಸ್ಕೊಂಡು ಈಸಿಯಾಗಿ ಕ್ವಿಕ್ಕಾಗಿ ಬಿರಿಯಾನಿ ಹೇಗೆ ಮಾಡೋದು ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.